ಬ್ಯಾಸ್ ಡ್ಯಾಮ್ ನಲ್ಲಿ ಒಂದು ಗೇಟ್ ಇದಕ್ಕಿದ್ದಂಗೆ ಓಪನ್ ಆಗಿ ನೀರು ಪೋಲಾಗಿದೆ ಸರ್. ಒಂದು ನಮ್ಮ ಮಂಡ್ಯ ಜಿಲ್ಲೆಯ ಜನಕ್ಕೆ ಮಾಹಿತಿ ಕೊಡೋನಾಗ ತಾವು ಸಹ ಸ್ವಲ್ಪ ಯೋಚನೆ ಮಾಡಿಕೊಡ್ಬೇಕು ಅಂತ ವಿನಂತಿ. ಅಥವಾ ಯಾರಾದ್ರೂ ಸಾರ್ವಜನಿಕರು ಈ ಥರದ ಆಕ್ರೋಶನ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಅದನ್ನು ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಮೊನ್ನೆ ಭದ್ರಾದಲ್ಲಿ ಒಂದು ಗೇಟ್ ಪ್ರಾಬ್ಲಮ್ ಆಯಿತು ಇಡೀ ಟಿ ಬಿ ಡ್ಯಾಮ್ನಲ್ಲಿ. ಇಡೀ ವಿರೋಧ ಪಕ್ಷದವರೆಲ್ಲ ಏನಂದರೆ ಇದೊಂದು ಅವಕಾಶ ಉಪಯೋಗಿಸ್ಕೋಬೇಕು ಸರ್ಕಾರದ ಮೇಲೆ, ಸರ್ಕಾರದ ವಿರುದ್ಧವಾಗಿ ಮಾತಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ. ಅದನ್ನಲ್ಲ, ವಿರೋಧ ಪಕ್ಷದವ್ರಿಗಾಗಲಿ ಯಾರಿಗೆ ಆಗಲಿ ಮಾಧ್ಯಮದವ್ರಿಗಾಗಲಿ ಅದಲ್ಲ. ಏನಪ್ಪ ಹಿಂಗೆ ಆಗ್ಬಿಡ್ತು, ಆಗಬಾರ್ದಾಯಿತು, ಇದಕ್ಕೇನಾದ್ರು ಬೇಗ ಸರಿ ಮಾಡಿ ಅಂತ ಹೇಳಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅದು ಒಂದು ರಾಜ್ಯದ ಹಿತ, ಜನರ ಹಿತ ಅಂತ. ಅದು ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರು. ಆದರೆ ಅದೃಷ್ಟವಶಾತ್ತು ನಾವು ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು, ಮುಖ್ಯಮಂತ್ರಿಗಳು ತಕ್ಷಣ ಟೆಕ್ನಿಕಲ್ ಮ್ಯಾನ್ ಕರೆಸಿ ಎಲ್ಲ ಸೆಟ್ರೇಟ್ ಮಾಡಿದ್ರು. ಅವಾಗ ಯಾರೂ ಮಾತಾಡಲಿಲ್ಲ, ಅಭಿನಂದನೆಯೂ ಸಲ್ಲಿಸಲಿಲ್ಲ, ಸುಮ್ಮನೆ ಆದ್ರೆಲ್ಲ. ಇವತ್ತು ಇಲ್ಲಿ ಮೇಂಟೆನೆನ್ಸು ಪ್ರತಿ ವರ್ಷ 80 ಅಡಿಗಿಂತ ಕೆಳಗಡೆ ಇಳಿದ್ರೆ ಮೇಂಟೆನೆನ್ಸ್ ಮಾಡ್ತಾರೆ. ಈಗ 107 ಅಡಿ ಇದೆ. ಇನ್ನು ಈಗಾಗಲೇ ಮಳೆ ಬರುವಂಥ ಎಲ್ಲ ವಾತಾವರಣಗಳು ಸಹ ನಮಗಿದೆ. ಸೊ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. 80 ಅಡಿ ಇಳಿದ ಮೇಲೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಅದರಿಂದ ಏನು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಒಂದು ಗೇಟು ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ನೀರು ಬೆಳಗ್ಗೆ 8 ಗಂಟೆಗೆ ಗೊತ್ತಾಗಿದೆ ಅವರಿಗೆ. ಸೊ ಅಷ್ಟರೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ಕೊಂಡು ಸಾಯಂಕಾಲ 5 ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ. ಭಾಳ ಹೆಚ್ಚು ಅಂತ ಅಂದರೆ 600-700 ಕ್ಯೂಸೆಕ್ಸು ನೀರು ಹೊರಗಡೆ ಹೋಗಿದೆ. ಇದೊಂದು ಕಂಪ್ಲೇಂಟು ಅಥವಾ ಇದು ಏನೋ ಮಾಡಬಾರ್ದು ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ 1930-39ರಲ್ಲಿ ಇವತ್ತು ಡ್ಯಾಮು ಆಗಿರೋದು. ಇಲ್ಲಿವರೆಗೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಆಗಿದೆ, ಪೂರ್ಣ ಥರದ ಇದಾಗಿಲ್ಲ. ಇಂಥ ಸಂದರ್ಭದಲ್ಲಿ ಏನಾದರೂ ಆದಾಗ ತಕ್ಷಣ ಸರಿಪಡಿಸೋದು ಸೂಕ್ತನೋ ಅಥವಾ ಅದನ್ನು ಕಾಮೆಂಟ್ ಮಾಡೋದು ಸೂಕ್ತನೋ ನನಗೆ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.